ನೀರಿಗೆ ದಾರಿ ಇರ್ಲಾರ್ದ ಒಡ್ಡಿನ ಮಣ್ಣು. ಹೆಂಗಂದ್ರೆ ಏನಪ್ಪಾ, ಒಡ್ಡ ಬೇಕಾದಷ್ಟು ದೊಡ್ಡದಿರ್ಲಿ ಬೇಕಾದಷ್ಟು ಹಳದಿರ್ಲಿ ಬಂದಿರ್ತಕ್ಕಂಥ ನೀರಿಗೆ ಹೋಗಾಕ ದಾರಿ ಇತ್ತಪ್ಪ ಅಂದ್ರೆ ಒಡ್ಡಿಗೆ ಯಾವ ಆತಂಕೂ ಇಲ್ಲ. ಹೌದಪ್ಪ ಹೌದು. ಸಾಂಡ ಬೇಕಲ್ಲ ಒಂದು ಒಡ್ಡಿಗೆ ಸಾಂಡ. ಅಕಸ್ಮಾತ್ ಬಂದಿರ್ತಕ್ಕಂಥ ನೀರಿಗೆ ಹೋಗ್ಲಕ್ ದಾರಿ ಇರ್ಲಿಕ್ಕಪ್ಪ ಅಂದ್ರೆ ಒಡ್ಡ ಬೇಕಾದಷ್ಟು ಹಳಿದಿರ್ಲಿ ಬೇಕಾದಷ್ಟು ದೊಡ್ಡದಿರ್ಲಿ. ಹೌದಪ್ಪ ಹೌದಾ. ಒಂದ್ ದಿವಸ ಒಡ್ಡ ಹರಿದ ಹರಿತೈತಿ ಅಂತ ತಿಳ್ಕೊರಿ ಅಂತ ಹೇಳ್ಯಾರ ಮಾತ್ಮಾರು. ಕರೆಯದಪ್ಪ ಮಾತಾ. ಜಿಪುಣತನದಿಂದ ಕೂಡಿಟ್ಟ ಹೊನ್ನ ಇಂದಿಲ್ಲ ನಾಳೆ ಪರಲ ಪಾಲ ಅಂತ ಹೇಳ್ಯಾರ. ಹೆಂಗಂದ್ರೆ ಏನ್ರಿ, ಇವತ್ತ ಆಸ್ತಿ ಅಂತಂತ ಶ್ರೀ ಸಂಪತ್ತು ಧನ್ಯ ದೌಲತಿ ಎಷ್ಟಿದ್ರು ಕೂಡ ಭಗವಂತ ನಿನ್ಗೆ ಎರಡು ಕೈ ಕೊಟ್ಟಾನಪ್ಪ ಅಂದ್ರ ಒಂದ್ ಕೈಯಿಂದ ದುಡಿ ಒಂದ್ ಕೈಯಿಂದ ತಿನ್ನು ಅಂತ ಹೇಳ್ಯಾರ. ಒಂದ್ ಕೈ ನಮಗ ಒಂದ್ ಕೈ ಇನ್ನೊಬ್ಬರಿಗೆ ಸಮಾಜಕ್ಕಾಗಿ. ಹೌದಪ್ಪ. ಇಮ್ಮಡಿ ದುಡಿ ಒಮ್ಮಡಿ ತಿನ್ನು ಅಂತ ಹೇಳ್ಯಾರ. ಹೇಳ್ಯಾರ. ಅದಕ್ಕಿರ್ಲಿ ವಿಷಯಕ್ಕೆ ಬರೋನು. ಹೌದು, ನೇರವಾಗಿ ವಿಷಯಕ್ಕೆ ಬರ್ಲಿ. ನಮ್ಮ ಸರ್ಜರಿ ಕಲಾವಿದರು ಬಹಳ ಮಂದಿ ಶರಣರ ಕ್ಯಾಮಿ ತೊಟ್ಟವ್ರ ಬಗ್ಗೆ ಹೇಳಿದ್ರು. ಅವ್ರು ಉದಾಹರಣೆ ಕೊಟ್ರು. ಅವರು ಉದಾಹರಣೆಗಳ ಕೊಟ್ರು. ನಾನು ಏನ್ ಹೇಳಿನಿ, ಏನಪ್ಪ, ಕ್ಯಾಮಿ ಮತ್ತು ಕಂಬಳಿ. ಕ್ಯಾಮಿ ಮತ್ತು ಕಂಬಳಿ ವಿಷಯ ಇಟ್ಟಿದೀವಿ. ಅವರು ಹೇಳಿದ್ರು ಕ್ಯಾಮಿ ತೊಟ್ಟೋರ ಬಗ್ಗೆ ಹೇಳಿದ್ರು ಅವರು. ಹೌದಪ್ಪ. ಯಾಕಪ್ಪ ಅಂದ್ರ ಹೌದಾ, ಕ್ಯಾಮಿದು ಹೆಂಗೈತೆ ಅನ್ನಂತದ್ದು ಎಲ್ಲರಿಗೂ ಕೂನೈತಿ. ಎಲ್ಲಾನು ನಂಬ್ರಕರೆ. ಏನು ಮೂರು ವಸ್ತುಗಳು ಯಾವ ನಂಬೇಡ ಅಂತ ಹೇಳ್ಯಾರ. ಯಾವಪ್ಪ ಮೂರು ವಸ್ತು? ಕ್ಯಾಮಿ ನಂಬಬಾರ್ದತ್ತ, ಖಾದಿ ನಂಬಬಾರ್ದತ್ತ, ಹೌದಾ, ಖಾಕಿ ನಂಬಬಾರ್ದು ಅಂತ ಹೇಳ್ಯಾರ. ಹೌದಪ್ಪ ಹೌದು. ಮೂರು ವಸ್ತು ಇವು ಮೂರು ಯಾವಾಗ ಕುತ್ತಿಗೆ ಕೊತ್ತೇವೆ ಹೇಳಕ್ ಬರುದಿಲ್ಲಪ್ಪ ಬರುದಿಲ್ಲ. ಮತ್ ನೀವು ಕ್ಯಾಮಿ ಪವರ ಇದು ಕ್ಯಾಮಿ ಪವರ ನೋಡಿ, ನೆಟ್ವರ್ಕ್ ಪವರ್ ನೋಡಿ ಅಂತ ಶಬ್ದ. ಈಗ ಕ್ಯಾಮಿ ಇಟ್ಟು ಮಹಾರಾಜರು ಹುಲ್ಯಾಳ ಮಠದೊಳಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಮಗಳ ಸಮ ಇರ್ತಕ್ಕಂತ 7-10 ವರ್ಷದ ಹೆಣ್ಣು ಮಗಳನ್ನ ಏನ್ ಮಾಡಿದ್ರು, ಬಲಾತ್ಕಾರ ಮಾಡಿ ಬಲಿ ತಕೊಂಡ್ರು. ಹೌದಪ್ಪ. ಇದು ಯಾವ ಪವರ? ಇದು ಕ್ಯಾಮಿ ಪವರ್. ಇದೇನು ಕ್ಯಾಮಿ ಪವರ್ ಏನ ವ್ಯಕ್ತಿ ಪವರ್? ಹೌದು. ಹೆಂಗಿದು ಯಾವ ಪವರ್ ನೋಡ್ರಿ, ನಾ ವಿಷಯ ಏನ್ ಕೇಳಿನಿ ಅದು ನಿಮಗೆ ಅರ್ಥ ಆಗಿಲ್ಲ, ಅದನ್ನ ಹೇಳಕ್ಕ ಬಂದಿಲ್ಲ. ಹೌದು, ಬರೇ ಸಿಕ್ಕಾಪಟ್ಟೆ ಸುಳ್ಳ ಉದಾಹರಣೆ ಕೊಟ್ರು. ನೋಡು, ಸಿದ್ಧಾರೂಢರು ಅತ್ರಿ ಮುರುಗೇಂದ್ರ ಸ್ವಾಮಿಗಳು ಅವ್ರು ಏನ್ ಮಾಡ್ಯಾರ, ಲಂಗೋಟಿಯನ್ನು ಧರಿಸ್ಯಾರ. ಹೌದಪ್ಪ. ಖರೆ ತಮ್ಮ ಆತ್ಮ ಶೋಧವನ್ನು ಮಾಡಿ ತಮ್ಮ ಆತ್ಮವನ್ನ ಏನಪ್ಪಾ ಅಂದ್ರ ದುಡಿಸಿ ಏನ್ ಮಾಡ್ಯಾರ, ಸಿದ್ಧಿಯನ್ನ ಪಡ್ಕೊಂಡ್ಯಾರ. ಹೌದಪ್ಪ. ತಾವು ಸಿದ್ಧಿಯನ್ನ ಪಡ್ಕೊಂಡು ಸಿದ್ಧಾಟಿಕೆದಿಂದ ಇಂಥ ಪೌಡಗಳನ್ನು ಮಾಡ್ಯಾರ ಅವರು. ಹೌದು, ಕ್ಯಾಮಿದಿಂದ ಮಾಡಿಲ್ಲ. ಸಿದ್ಧಾರೂಢ ಅಪ್ಪರು ಮಾಡಿರ್ತಕ್ಕಂಥದ್ದು ಅವ್ರ ಪವಾಡ, ಅದು ಕ್ಯಾಮಿ ಪವಾಡ ಅಲ್ಲ. ಹೌದಪ್ಪ ಹೌದು. ನಾನು ಕೇಳಿದ್ರು ಏನು, ಕ್ಯಾಮಿದಿಂದ ಏನ್ರ ಆದ್ರೆ ಹೇಳು. ಹೌದು. ಈಗ ಯಾರು ಬೇಕಾದಾರ ಅಂತಾರಪ್ಪ, ಏನಂತಾರ, ಏನ್ರಿಪ್ಪ, ಹಗಲ್ ಕಾ ಸಾಧು ರಾತ್ ಕಾ ಚೋದು ಅಂತಾರ. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಮತ್ತ ಅಲ್ಲಿ ಕ್ಯಾಮಿ ಐತಿಲ್ಲ, ಐತಿ ಅಲ್ಲ. ಚೋದನು ಮೈ ಮೇಲೆ ಇರೋದು ಕ್ಯಾಮಿನೇ. ಹೌದಾ. ಸಾಧುನು ಮೈ ಮೇಲೆ ಇರೋದು ಕ್ಯಾಮಿನೇ. ಎರಡು ಕ್ಯಾಮಿನೇ ಇರ್ತಾವ. ತಪ್ಪೇನು ಕ್ಯಾಮಿ ಮಾಡ್ತಾನೆ, ಏನ ಕ್ಯಾಮಿ ಹಾಕಿರ್ತಕ್ಕಂತ ವ್ಯಕ್ತಿ ಮಾಡ್ತಾನ. ಹೌದಲ್ಲ, ಕ್ಯಾಮಿ ಹಾಕಿರ್ತಕ್ಕಂತ ವ್ಯಕ್ತಿ ತಪ್ಪು ಮಾಡಿದ ಅದು ತಪ್ಪು ಅನಿಸಿದ ಕೂಡಲೇ ಕ್ಯಾಮಿ ಹಾಕಿರ್ತಕ್ಕಂತ ವ್ಯಕ್ತಿ ಅದನ್ನ ಇಂಥವ್ರು ದಾನ ಮಾಡಿ ಹೇಳ್ಕೊಳ್ಳ ಕ್ಯಾಮಿದ ಹಾಕತ್ತೇನು ಇಲ್ಲ, ಆ ವ್ಯಕ್ತಿದೈತದು. ಹೌದು, ಕ್ಯಾಮಿದಲ್ಲ. ಕ್ಯಾಮಿ ಸುಮ್ ಮೇ ಮೇಲಟ್ಟೆ ಅದು. ಕಂಬಳಿದ ಹೆಂಗೈತಿ ಕೇಳ, ಕಂಬಳಿ ಮಹಾತ್ಮ ಹೆಂಗೈತಿ, ಹಾಲು ಮತ್ತು ಸತ್ಯ ಸಿದ್ಧರ ಪೌಡಗಳು ಹೆಂಗದಪ್ಪ ಅಂದ್ರ ಹೆಂಗಪ್ಪ. ಈ ಸದ್ಯಕ್ಕೆ ಮುತ್ಯ ಅಮೋಘ ಸಿದ್ಧನಿಗೆ 4 ಮಂದಿ ಮಕ್ಕಳು ಅದಾರಲ್ಲ. ಯಾರು? ಯಾರಪ್ಪ? ಅವತಾರ ಸಿದ್ಧ, ದೇವೇಂದ್ರ ಬಿರಾನ್ ಸಿದ್ಧ, ಆಚಾರ್ಯಗಡ ಸೋಮಣ್ಣ ಮುತ್ಯ, ಕಡಿಯುಟ್ಕಣ್ ಮುತ್ಯ. ಇವರು ಅಮೋಘ ಸಿದ್ಧ ನಮ್ಮ ಹೊಟ್ಟೆಲ್ಲ ಹುಟ್ಟಿ ಬಂದಂತವ್ರು. ಹೌದಪ್ಪ ಹೌದು. ಇವ್ರಕ್ಕಿಂತ ಮೊದಲ 3 ಮಂದಿ ಸಾಕಿದ ಮಕ್ಕಳು ಅದಾರ. ಅವ್ರು ಯಾರಪ್ಪ? ದೇರೋಡ ಮಂಗರಯ್ಯ, ಕರ್ಣಿ ಮಲಕಾರ ಸಿದ್ಧ, ಮಾಯನ ಮಗ ಮಾಸಿದ್ದಪ್ಪ. ಹೌದಪ್ಪ ಹೌದಪ್ಪ. ಹೌದಿಲ್ಲ? ಹೌದು. ಇವರು ಸಾಕಿದ ಮಕ್ಕಳು ಮುಮ್ಮೆಟ್ಟು ಕೊಟ್ಟಿದ ಮೇಲೆ ಇರ್ಲಾಕಾಗಿ ಮಕ್ಕಳ ಏನಪ್ಪಾ ಅಂದ್ರ ಮಕ್ಕಳು ಇರ್ಲಿಕ್ಕಂದ್ರ ಮನೆಗೆ ಏನಪ್ಪಾ ಅಂದ್ರ ಬಾಡಿಗೆ ಎತ್ತ ದುಡ್ದಂಗ ಅಂತ ಹೇಳ್ಯಾರ. ಹೌದಪ್ಪ ಹೌದಾ. ಹೌದಿಲ್ಲ? ಸ್ತ್ರೀ ಸಂಪತ್ತು ಧನ್ಯ ದೌಲತಿ ಎಷ್ಟಿದ್ರು ಕೂಡ ಮನೆಗೆ ಮಕ್ಕಳು ಇರ್ಲಿಕ್ಕಪ್ಪ ಅಂದ್ರ ಅದು ಹೌದಾ ಸೊನ್ನೆ ಸಮಾನ ಅಂತ ಹೇಳ್ಯಾರ. ಹಿಂಗಿದ್ದ ಕಾಲಕ್ಕೆ ತಾಯಿ ಪದ್ಮಾವತಿ ಮಾಸಿದಪ್ಪನ ಕರೆದು ಒಂದ್ ದಿವ್ಸ ಹೇಳ್ತಾರ, ಏನತ್ತಪ್ಪ ನೋಡಪ್ಪ, ನೀವು 3 ಮಂದಿ ಮಕ್ಕಳ ಕರೆ ಇನ್ನೊಬ್ರು ಹೊಟ್ಟೆಲಿ ಹುಟ್ಟಿರಿ, ಇಲ್ಲಿ ಮುಮ್ಮೆಟ್ಟು ಬಿಡದಾಗ ಮುತ್ಯನ ಆಶ್ರಯದೊಳಗೆ ಬೆಳೆದಿರಿ, ನನ್ನ ಹೊಟ್ಟೆಲ್ಲ ಹುಟ್ಟಿದವ್ರಲ್ಲ. ಹೌದಪ್ಪ ಹೌದಾ. ನಾನು ಹೊಟ್ಟೆಲೆ ಮಕ್ಕಳು ಹುಟ್ಟ್ರೆ ನನ್ನ ಬಂಜಿತನ ದೂರ ಆದಂಗ ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಿದ ಸ್ವಾರ್ಥಕ್ಕೆ ನನ್ನ ಹೊಟ್ಟೆಲೆ ಮಕ್ಕಳು ಹುಟ್ಟುವಂಗ ನಿಮ್ಮ ತಂದೆ ಕಡೆದು ಹೊರಗೆ ಪಡ್ಕೊಂಡು ಬಾ ಹೇಳಿದವು ತಾಯಿ. ಆಗ ತಾಯಿ ಮಾತು ಕೊಟ್ಟ, ಏನತ್ತಪ್ಪ, ಯವಾ ನೀ ಏನೀಗ ಬುದ್ಧಿ ಮಾಡಿ ಕಟ್ಟಿದೆಯಲ್ಲ, ಹೌದಾ, ಈ ಬುದ್ಧಿ ಬಿಚ್ಚಿ ಉಳುಕಿಂತ ಪೂರ್ವದಲ್ಲಿ ನಮ್ಮ ಅಪ್ಪಗೆ ನಾನು ಮಾತು ಕೇಳ್ತೀನಿ. ಏನತ್ತಪ್ಪ ಅದು? ನನಗೆ ಬೆನ್ನ ಭುಜೆ ನಮ್ಮ ಅವ್ವನ ಹೊಟ್ಟಿಲೆ ಕುಡ್ತೀನಂದ್ರೆ ನಿನ್ನ ಜೋಡಿ ಊಟ ಮಾಡ್ತೀನಿ, ಕುಡುವರಿಗೆ ಊಟ ಮಾಡೋದು ಹಠ ಮಾಡಿ ನಾನು ಪಡ್ಕೊಂಡೇ ಬರ್ತೀನಿ ಅಂತ ತಾಯಿ ಮಾತು ಕೊಟ್ಟ. ಹೌದಪ್ಪ ಹೌದಾ.
ಬಂದು ಮುತ್ಯ ಅಮೋಕ್ಷಿಂದ ಮಾಯನದ ಮಕಣಾಪುರ ಒಳಗ ಗುರು ಸೋಮಲಿಂಗನ ಸೇವಾ ಮುಗಿಸ್ಕೊಂಡು ಕೈಕಾಲ ಮಚ್ಚಲನ್ನು ಮಾಡ್ಕೊಂಡು ಎಡಕಿನ ತೊಡಿ ಮೇಲೆ ಮಂಗರಯ್ಯ ಬಲ್ಕಿನ ತೊಡಿ ಮೇಲೆ ಯಾರು ಮಲ್ಲಿಕಾರ್ಸಿದ್ದನ್ನ ಕರ್ಕೊಂಡು ಹೌದಪ್ಪ ಕಟ್ಟಿದ ಬುತ್ತಿ ಬಿಚ್ಚಿ ಉಳಿಬೇಕಂತ ಬಿಚ್ಚಿ ಎದುರಿಗೆ ನೋಡ್ತಾನ ಹಾಲಗಲ್ಲ ಹವಳ ತುಟಿ ಮುಖ ಮಾಡಿ ಮಾಯದ ಮಗ ಮಾಸಿದ್ದಪ್ಪ ಎದುರಿಗೆ ನಿಂತಾನ. ಹೌದಪ್ಪ ಮುತ್ತ ಅಮೋಘ ಸಿದ್ದನ ಮನಸ್ಸಿನೊಳಗೆ ಸಂಶಯ ಬಂದು ಕೇಳ್ತಾನ, ಏನಂತಪ್ಪ ಯಾರೇನಂದರೆ ಮಾಸಿದ್ದಪ್ಪ ಮುಖ ಯಾಕೆ ಬಡಿಯದಂದಾಗ ನನಗೆ ಯಾರು ಅಂದಿಲ್ಲಪ್ಪ, ಯಾರು ಆಡಿಲ್ಲ. ಹೌದು ಹೌದು ನನಗೆ ಬೆನ್ನ ಭುಜ ಬೇಕು. ಹೌದು ನೀವು ಕುಡುವರಿಗೆ ನಾವು ಊಟ ಮಾಡೋದಲ್ಲಿದ್ದ ಹಠ ಹಿಡಿದಾಗ ಮುಸಿದ್ದ ಕೊಳ್ಳನೆ ನಕ್ ಏನ್ ಹೇಳ್ತಾನಪ್ಪ, ನೀನು ಕುಡುಕ್ ತಡ ಇಲ್ಲ. ಹೌದಾ ಕುಡಿತೀನಿ ಕರೆ ಅವರೇ ಮುಂದೆ ನಿನಗೆ ವೈರಿಗಳಾಗ್ತಾರಂದ. ಹೌದಪ್ಪ ಹೌದಾ ಹೌದಿಲ್ಲ? ಹೌದ್ ವೈರಿಗಳ ಆದ್ರೆ ಆಗ್ಲಿ, ಹಂಗ ವೈರಿಗಳಾಗ್ಲಿ ಹೆಂಗಪ್ಪ ಮುಂಜಾನೆ ಹುಟ್ಲಿ ಸಂಜೆಕ್ಕೆ ನಾನು ಗುಡ್ಡಿ ಬಿಟ್ಟು ಹೊರಗೆ ಹಾಕಲ್ ಕರೆ ನನಗೆ ಬೇಕಾದ ಹಠ ಮಾಡಿ ಪಡ್ಕೊಂಡ. ಹೌದಪ್ಪ ಹೌದಾ ಕಾರಿಕ ಬಂಡಾರ ಒಂದು ಲಿಂಬೆ ಹಣ್ಣ ಮಂತ್ರಿಸ್ಕೊಟ್ಟ. ಹೌದು, ಆ ತಾಯಿ ಭಕ್ಷಣೆ ಮಾಡ್ಲು ಆ ಕಾರಿಕ ಲಿಂಬೆ ಹಣ್ಣಿನಿಂದ 5 ಮಂದಿ ಮಕ್ಕಳು ಹುಟ್ಟಿ ಬಂದ್ರು. ಹೌದಪ್ಪ ಹೌದಾ 4 ಮಂದಿ ಗಂಡು ಮಕ್ಕಳು, ಹಾ ಹಾ ಒಬ್ಬಕ್ಕಿ ಹೆಣ್ಣು ಮಗಳು ರೆಬಕ ಹುಟ್ಟಿ ಬಂದ್ರು. ಮುಂದೆ ಹುಟ್ಟಿ ಬಂದ ಮ್ಯಾಲ ಏನಾತ್ರಿ, ಈ ಮಕ್ಕಳಿಗೆ ಗರಡಿ ಮನಿ ಕಟ್ಟಿಸಿದ, ವಿದ್ಯಾ ಬುದ್ಧಿಯನ್ನು ಕಲಿಸಿದ, ದೊಡ್ಡವರು ಮಾಡಿ ಬೆಳೆಸಿದ ಮ್ಯಾಲ ಇವ್ರಿಗೆ ಬುದ್ಧಿ ಬತ್ತು. ಯಾರಿಗೋಯಪ್ಪ ಹೊಟ್ಟಿಲೆ ಹುಟ್ಟಿದವ್ರಿಗೆ. ಹೌದಪ್ಪ ಹೌದು ಇವ್ರು 3 ಮಂದಿ ಒಬ್ರು ಹೊಟ್ಟಿಲೆ ಹುಟ್ಟ್ಯಾರ, ನಮ್ಮ ಗುಡ್ಡದ ಮೇಲೆ ಬಂದು ಕಾರ್ಬಾರ ಮಾಡಕತ್ತಾರ. ಇವ್ರಿಗೆ ಯಾಕೆ ಕಾರ್ಬಾರ ಬೇಕು ಅಂತೇಳಿ ಜಗಳ ಬತ್ತು. ಹೌದಪ್ಪ ಜಗಳ ಬಂದಾಗ ಗುಡ್ಡಿ ಬಿಟ್ಟು ಹೋಗುವಂತ ಪಾಳೆ ಬತ್ತು. ಅವಾಗ ಏನಾತ್ರಿ, ಆ ಗುಡ್ಡಿ ಬಿಟ್ಟು ಹೋಗುವಂತ ಪಾಳ್ಯದ ಒಳಗ ಮುತ್ಯ ಅಮೋಘನ ಪಾದಕ್ಕೆ ಬಿದ್ದು ಮಾಸಿದ್ದಪ್ಪ ಕೇಳ್ತಾನೆ, ಯಪ್ಪ ನೀ ಬ್ಯಾಡಲಕ್ಕಾಗಿ ನಾ ಹಠ ಮಾಡಿ ಕೇಳಿದ್ನಿ. ಹೌದಾ ನಿನ್ನ ಮಾತು ಮೀರಿದಕ್ಕಾಗಿ ನಿನ್ನ ನನ್ನ ಭೇಟಿ ಆಗಲುವಂತ ಯಾಳೆ ಬತ್ತು, ಗುಡ್ಡಿ ಬಿಟ್ಟು ಹೋಗುವಂತ ಪ್ರಸಂಗ ಬತ್ತು ಅಂತ ಹೇಳಿ ದುಃಖ ಮಾಡೋ ಟೈಮ್ದೊಳಗ, ಮಗನೇ ದುಃಖ ಮಾಡಬೇಡ, ನೀ ಇಟ್ಟಿದ ಭೂಮಿನೇ ಪಾವನ ಆಗ್ತದ, ನೀ ಹಿಡಿದಿದೆ ಹಣ್ಣು ಆಗ್ತದ, ನಿನಗ ಕೋಟ್ಯಾನು ಕೋಟಿ ಭಕ್ತರಾಗ್ತಾರೆ. ಈ ನಾಡಿಗೆ ಹೋಗು, ಅರಕೇರಿ ಗ್ರಾಮದೊಳಗ ರಥದ ಮನೆ ಒಳಗ ಪ್ರಸಾದ ಗಂಟೆ ತೋಡ ಹೋಗತ್ತೇಳಿ ತಾಯಿ ಕಡೆಯಿಂದ ಇಸ್ಕೊಂಡು ಹೋಗತ್ತೇಳಿ ಹೇಳಿದ. ಹೌದಪ್ಪ ಹೌದಾ ತಾಯಿ ಕಡೆಯಿಂದ ಇಸ್ಕೊಂಡು ಹೋಮನ್ ಜಾಡಿ ಹಗಲಿ ಮತ್ತೆ ಪ್ರಸಾದ ಗಂಟೆ ಹೊತ್ಕೊಂಡು ನಡೆದ. ಹೌದಪ್ಪ ಭೀಮಾ ನದಿ ದಾಟಿ ಹೊಂಟಿದ್ದ. ಹೌದು ಭೀಮಾ ನದಿ ದಾಟಿ ಹೋಗೋ ಟೈಮ್ದೊಳಗೆ ಅವತಾರ ಅವತರಿಸಿದ್ದ ದೇವೇಂದ್ರ ಬೆಳೆಸಿದ್ದ ಮುಮ್ಮೆಟ್ಟಿ ಗುಡ್ಡದ ಮ್ಯಾಗಿನ ಪ್ರಸಾದ ಗಂಟೆ ಹೋಯ್ತಿ. ಎಲ್ಲಿ ಹೋಯ್ತ ಹುಡುಕಾಡ್ಕ ನಮ್ಮ ಅಪ್ಪ ಇವನಿಗೆ ಕೊಟ್ಟ ಅನ್ನೋದು ಗೊತ್ತಾಯ್ತು. ಹೌದಪ್ಪ ಇವನಿಗೆ ಬಿಡಬಾರ್ದು, ಜೀವ ಹೊಡೆದೇ ತರಬೇಕಂತೇಳಿ ರಾಕ್ಷಸ ಮೂಲಗ ಮತ್ತೆ ತೇಜಿಗೆ ಹಾಕಿ ತೇಜಿ ಮೇಲೆ ಕೂತ್ ಕಮ್ಚಿ ಕಡ್ದು ಹೌದು ಕುದುರೆ ಬೆನ್ ಹಚ್ಚಿದ್ರು. ಹೌದಪ್ಪ ಕುದುರೆ ಬೆನ್ ಹಚ್ಚಿದಾಗ ಕುದುರೆ ಓಡು ಬರ್ತಕ್ಕೆ ಹಿಡಿಗಲ್ ಹಿಟ್ಟಾಗ್ತಿದ್ವು, ತ್ಯಾವ್ರ ದಿನ್ನಿ ಸೌನ್ ಆಗ್ತಿದ್ವು. ಹೌದು ಹೌದು ಭೀಮಾ ನದಿ ದಂಡಿಗೆ ಹೋಗಿ ನಿಂತ ಕೂಗ್ ಹೊಡಿತಾರ, ತುಡುಗ್ ಮಾಡು ಅಂದ್ರು. ನಮ್ಮ ಗುಡ್ಡದ ಮ್ಯಾಗಿಂದ ಪ್ರಸಾದ ಗಂಟೆ ತುಡುಗ್ ಮಾಡ್ಕೊಂಡು ಹೊಂಟಿದೀನಿ ನಿಂದ್ರು. ಹಿಂಗ ಒದರಿದ ಕಾಲಕ್ಕ ತುಡುಗನ ಶಬ್ದ ಯಾವಾಗ ಕಿವಿಗೆ ಬಿತ್ತಲ್ಲ ಗಪ್ಪನೆ ನಿಂತು ಬಿಟ್ಟ. ಅಚ್ಚ ಕಡೆ ದಂಡಿ ಮೇಲೆ ಅವರು, ಈಚ ಕಡೆ ದಂಡಿ ಮೇಲೆ ಇವ್ರು. ಹೌದಪ್ಪ ಹೌದಾ ಆಗ ಅಣ್ಣ ಹೇಳ್ತಾನ ತಮ್ಮಗೊಳ್ರೆ ನಾನು ತುಡುಗು ಮಾಡಿದ ಖರೇನೇ ಇತ್ತಪ್ಪ ಅಂದ್ರ, ಹೌದಪ್ಪ ಈ ಪ್ರಸಾದ ಗಂಟ ಕಂಬಳಿ ನೀರಾಗ ಹಾಸಿ, ಹೌದಾ ಆ ಕಂಬಳಿ ಮೇಲೆ ಪ್ರಸಾದ ಗಂಟೆ ಇಡ್ತೀನಿ. ಕೊಟ್ಟಿದ ಕರೆ ಇದ್ರೆ ನನ್ ಕಡೆ ಬರಬೇಕು, ಹೌದಾ ತುಡುಗು ಮಾಡಿದ ಕರೆ ಇದ್ರೆ ನಿಮ್ ಕಡೆ ಬರ್ಬೇಕಂತೇಳಿ ಕಂಬಳಿ ಹಾಸಿ ನೀರಾಗ ಬಿಟ್ಟಾರ. ಹೌದಪ್ಪ ಹೌದು ಬಿಟ್ಟಾರಲ್ಲ. ಆಗ ಕಂಬಳಿ ಯಾರ ಕಡೆ ಹೋಗಿತಿ? ಯಾರ ಕಡೆಪ್ಪ? ಮಾಸಿದ ಕಡೆ ಬಂದೈತಿ. ಹೌದಪ್ಪ ಹೌದಾ ಇದು ಕಂಬಳಿ ಪಾವಡ. ಸತ್ಯದಲ್ಲಿ ಕಂಬಳಿ ಪಾವಡ ನಿಂದ ಏನಾರ ಇತ್ತಂದ್ರೆ ಕ್ಯಾಮಿ ಪಾವಡ ಹೇಳ ನೋಡೋನು. ಕ್ಯಾಮಿ ಹಾಕಿದವ್ರು ಹೇಳಕ್ ಹೋಗಿ ಬೇಡ. ಕ್ಯಾಮಿದಿಂದ ಹಿಂಗಾಗಿದೆ ಅಂತೇಳಿ ಕಂಬಳಿದಿಂದ ಹೆಂಗ ಪ್ರಸಾದ ಗಂಟೆ ಬಂದತ್ತಲ್ಲ, ಹೌದಾ ಹಂಗ ಹೇಳು. ಬರೇ ಕ್ಯಾಮಿ ಹಾಕೊಂಡವ್ರು ಹೇಳವ್ರು ಇವ್ರು. ನನ್ನಪ್ಪ ಮುತ್ಯ ಅಮೋಘಸಿದ್ದ ಕೈಲಾಸದಿಂದ ಹೋಮದ ಕಂಬಳಿ ಬೇಡಿ ತೊಗೊಂಡು ಬಂದ. ಹೌದಪ್ಪ ಮುಮ್ಮೆಟ್ಟು ಗುಡ್ಡದ ಮೇಲೆ ಏನ್ ಮಾಡಿದ? ಕಲ್ಲ ಗದ್ದಿಗೆ ಏನು ಮಾಡ್ದ, ಮುಳ್ಳ ಹಾಸಿಗೆ ಮಾಡ್ದ, ಅಂತರ್ಲೆ ಕಂಬಳಿ ಡೈರಿ ಹೊಡೆದ. ಅಂತರ್ಲೆ ಕಂಬಳಿ ಡೈರಿ 12 ವರ್ಷ ಹಗ್ಗಿಲ್ಲ ಕೋಲಿಲ್ಲ, ಅಂತರ್ಲೆ 12 ವರ್ಷ ನಿಂತದ. ಅಲ್ಲಿ ಅಮೋಘಸಿದ್ದ ಹಿಡ್ಕೊಂಡು ನಿಂತನು. ಕಂಬಳಿ ಹಂಗ ನಿಂತಲ್ಲ ಒಂದೇ. ಕ್ಯಾಮಿ ಎಲ್ಲರ ನಿಂತಿತ್ತಂದ್ರೆ ಹೇಳು. ಕ್ಯಾಮಿ ಎಲ್ಲಿ ನಿಂತಿರ್ತೈತಿ ಅದು? ಬರೇ ಇದು ಕ್ಯಾಮಿ ಪವರ್. ಕ್ಯಾಮಿ ಪವರ್ ಹೆಂಗೆ? ಕ್ಯಾಮಿ ಪವರ್ ಬೇಕಲ್ಲ ಅಂತರ್ಲಿಂದ ನಮ್ದು ಹೆಂಗೈತಿ ಪವಾಡ. ಬಿತ್ತು ಕೂರ್ಗಿ ಬಡ್ಡ್ಯಾಗ ಕಂಬಳಿ, ಹೌದು ಹಡದ ಬಾಣತಿ ಮೇಲೆ ಕಂಬಳಿ ಉಸಿನ ಕೈಯಾಗ ಕಂಬಳಿ, ನಾಳೆ ಸತ್ತಂದ್ರೆ ಹೊತ್ಕೊಂಡ್ ಹೋಗುದು ಕಂಬಳಿ. ನೋಡು, ಕೊಂಡೂರು ಮಠಕ್ಕ ಯಾರಪ್ಪ ಅಂದ್ರೆ ಡೊಂಕನಾಡ ದೈಗಲುಗಳು ನಮ್ಮ ಮನ್ಯ ಮಾಣಿಂಗರ ಅಂತ ದಂಡ ಹೊಂಟಿತ್ತು. ಹೌದಪ್ಪ ಹೌದು ಹೊಂಟಿತ್ತಲ್ಲ ಕೋಣೂರಿಗೆ ಹೊಂಟಿತ್ತು. ಹೌದಾ ಆಗ ಬಬಲಾದಿ ಮುಂದೆ ಹೊಳಿ ದಾಟುವ ಟೈಮ್ದೊಳಗ ಆಗಿ ಏನಪ್ಪಾ ಅಂದ್ರ ನಾವಿಕರು ಇದ್ರಲ್ಲಿ ಇದ್ರು. ಹೌದಿಲ್ಲ? ಹೌದಾ ಮಾಳಿಂಗರಾಣಿ ಬೆನ್ನಿಂದ 12,000 ದಂಡಿತ್ತು. ಆಗ ನಾವಿಕರಿಗೆ ಮಾಳಿಂಗರ ಕೇಳ್ತಾನ, ಗುರುವಿನ ಹಬ್ಬಕ್ಕೆ ಹೋಗ್ಬೇಕಾಗಿದೆ, ತಡ ಆಗ್ಯದಪ್ಪ,
ನಮ್ಮನ್ನ ಒಂದಿಟ್ಟು ದಾಟು ಸೊಳಿ. ನಾವೆಲ್ಲಾ ಕಂಬಳಿದಾರಿಗಳ, ನಾವೆಲ್ಲಾ ಭಂಡಾರದಾರಿಗಳ, ನಮ್ಮ ಹತ್ತಿರ ರೊಕ್ಕಿಲ್ಲ. ಅವನ ಹಂಗ ದಾಟುಸು ನಿನ್ನ ಹಡಗನ್ಯಾಗ ಅಂತ ಹೇಳಿದ್ರು. ನಿನ್ನ ನಾವಿನ ಒಳಗೆ ನಮ್ಮನ್ನ ದಾಟಿಸಿದ ಅಂದ್ರೆ ನಿನ್ನ ಕೋಟಿ ಕೋಟಿ ಪುಣ್ಯ ಬರ್ತದ. ಸೂರ್ಯಚಂದ್ರ ಇರುವವರೆಗೆ ನಿನ್ನ ಕೀರ್ತಿ ಉಂಟದ ದಾಟ್ಸ್ ಅಂದಾಗ ಅವಾಗ ಅಂಬಿಗ್ಯಾರ ಏನ್ ಹೇಳ್ತಾರು? ಕೀರ್ತಿತ್ವನ್ನ ನಾವೇನು ಮಾಡೋಣ ಭಗವಂತ ಹೊಟ್ಟಿಗೆ ಕ್ಯಾರ ಹಾಕೊಳ್ಳ ರೊಕ್ಕ ಬೇಕಂದಲ್ಲಿ ನಾವು ಒಂದು ದಿವಸದಾಗ 10-12 ಮಂದಿನ ದಾಟಿಸಿದ್ವಿ ಅಂದ್ರ ನಮ್ಗ ಹೊಟ್ಟಿಗೆ ಅನ್ನ ಸಿಗ್ತದ. ಸ್ವಲ್ಪ ಉಪಜೀವನ ನಡೀತೈತೆ. ಮತ್ತ ನೀನ್ 12,000 ಮಂದಿನ ದಾಡ್ಸೋತನ ನಾವು ಹೊಟ್ಟಿಗೆ ಕ್ಯಾರ್ ಹಾಕೊಳ್ಳೋಣ ನಮ್ಗ ಆಗುದಿಲ್ಲ. ಅವಾಗ ಏನ್ ಹೇಳ್ತಾರು? ಏನಾದ್ರೂ ನೀನ್ ಹತ್ತಿರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇತ್ತಂದ್ರೆ ಕೊಡು ಕೊಡು. ದಾಟಿಸ್ತೀವಿಲ್ಲ ಆಗಂಗಿಲ್ಲ ಅಂತೇಳಿ ನಾವು ಮಕ್ಕಳ ತರಿಬರು ಮಾಲಿಂಗರಾಗ ಏನ್ ಮಾಡ್ಯಾನ? ಏನ್ ಮಾಡಿದ ಮಾಲಿಂಗರಾಯ? ಗುರುನಾಮ ಸ್ವರ್ಣಿಯನ್ನ ಮಾಡಿ ನೀರಿನ ಮ್ಯಾಲ ಕಂಬಳಿ ಹಾಸ್ಯಾನ. ಗುರುನಾಮನ ಸ್ವರ್ಣೆ ಮಾಡಿ ಹರಿದು ಹೋಗು ನೀರಿನ ಮ್ಯಾಲ ಕಂಬಳಿ ಹಾಸಿ ಕಂಬಳಿ ಮ್ಯಾಲ 12,000 ದಂಡ ದಾಡ್ಸ್ಯಾನ. ಹೌದಪ್ಪ ಹೌದು. ಇದು ಕಂಬಳಿ ಪಾವಡ ನೋಡ್ 12,000 ದಂಡ ಅಂದ್ರೆ ಏನ್ ತಿಳಿದ್ರು ಓಯಪ್ಪ ಕೊಡ್ರೆ? ಕ್ಯಾಮಿ ಒಂದ್ರ ದಾಡ್ಸಿರ್ಬೇಕಲ್ಲ ಹಿಂಗೇನ್ರಿ? ಮತ್ತೆ ಹಿಂಗ ಎಲ್ಲರ ಕ್ಯಾಮಿ ದಾಡ್ಸೈತೇನು ಹೇಳ. ಹಜರಾಮರವಾಗಿ ಉಳ್ದದ ಕೊಂಡಿದು ಕ್ಯಾಮಿ ಮನಿ ಮಸೂತಿ ಮಾಡೈತಿ. ಹಾ ಕಕ್ಕ ಹಾ ನೀನ ಕರೆ ಹುಲಿದ್ರಾಗ ಬಂಡಾರು ಇವು ಎಲ್ಲಾ ಕಂಬಳಿ ಪಾವಡ ಯಾಕಪ್ಪ ಅಂದ್ರೆ ಇಲ್ಲಿ ಮನುಷ್ಯರ ಸಂಬಂಧ ಇಲ್ಲ. ಹೌದಾ? ಕಂಬಳಿ ಒಂದೇ ಹಂಗ ಪಾವಡ ಮಾಡೈತಿಲ್ಲ, ಸ್ವಂತ ಮಾಡ್ಬೇಕದು. ಕಂಬಳಿಗೆ ಜೀವಂತ ಪೀಠ ಅಂದ್ರು ಕ್ಯಾಮಿಗೆ ಜೀವಂತ ಪೀಠ ಅಲ್ಲ. ಕ್ಯಾಮಿ ಎಲ್ಲಾ ಮಾಡಕ್ ರೆಡಿ ಐತಿ. ಕ್ಯಾಮಿ ಮೋಸ ಮಾಡಕ್ ಸರ್ಕಾರ ರೆಡಿನ ಅದು. ಹೌದು ಕ್ಯಾಮಿ ಹೌದಾ? ಕ್ಯಾಮಿ ಹಂಗುಸೈ ಹಿಂಗುಸೈ ಸಿಕ್ತಂದ್ರ ಸ್ವಯಂ ಹಂಗು ಸೈ ಹಿಂಗು ಸೈ ಹೌ ಸೈ ಬೌ ಸೈ ಕೆವ್ ಸೈ. ಹಂಗ್ರಿ ಇದು ಇದನ್ನೆಲ್ಲ ಹೊತ್ಕೊಂಡಿದ್ದ ಪುಣ್ಯದ ಕೆಲಸ ಮಾಡ್ತದೆ ಅಂತ ಹೇಳ್ಯಾರಿಲ್ಲ ಅವ್ರು. ನನಗ್ ಹುಚ್ಚಿಡ್ದು ಇದು ಎಷ್ಟ ಪುಣ್ಯ ಐತಿಲ್ಲ ಅದಕ್ಕೆ ಹೇಳ್ಯಾರ. ಮಹಾತ್ಮರು ಏನ್ ಹೇಳ್ಯಾರ? ಕ್ಯಾಮಿ ಅಂತ ಡೇಂಜರ್ ಯಾವ್ದು ಅಲ್ಲ ಅಂತ ಹೇಳ್ಯಾರಪ್ಪ ಹೇಳ್ಯಾರ. ನೀವು ಕ್ಯಾಮಿ ಪವರ್ ಅಂತ ಹೇಳ್ತೀರಿ. ಯಾಕಪ್ಪ ಅಂದ್ರ ಅದೇ ಮುಖ್ಯ ಅಮೋಘ ಸಿದ್ಧನ ಮಗನಾಗಿರ್ತಕ್ಕಂತ ಯಾರಪ್ಪ? ತೇರವಾಡ ಮಂಗರಾಯ. ಹೌದಾ? ತೇರವಾಡ ಮಂಗರಾಗಿ ಮುತ್ಯ ಅಮೋಘ ಸಿದ್ಧ ಕಂಬಳಿ ಕೊಟ್ಟ. ಆಗ ಕಂಬಳಿ ಕೊಟ್ಟಿದ ಕಾಲಕ್ಕೆ ಇದೇ ಅವಧೂರ್ ಸಿದ್ಧ ಬೆನ್ನತ್ ಹೋದ. ನಮ್ಮ ಕಂಬಳಿ ನೀ ತಗೊಂಡ್ ಬಂದಿ ಕಂಬಳಿ ಕೊಡುವಂದ. ಅವಾಗ ನಾ ಕಂಬಳಿ ಹಂಗೆ ಕೊಡಂಗಿಲ್ಲ. ಹೌದಾ? ಆ ಕಂಬಳಿಯಲ್ಲಿ ಮಹಾಶಕ್ತಿ ಐತಿ. ಹೌದು. ನಮ್ಮ ಅಪ್ಪ ಕೊಟ್ಟಿದ್ ಕರೆ ಐತಿ, ನನಗ ಕೊಟ್ಟಿದ್ದೈತಿ. ಹೌದಪ್ಪ. ನನಗ ಕೊಟ್ಟಿದ್ ಕರೆ ಐತಿ, ಇವ ನಂದೈತಿ. ಇವ ಇಬ್ಬರಿಗೆ ಜಗಳ ನಡೆದಾಗ ಅಲ್ಲಿ ಮೂರನೇದವ ಯಾರಪ್ಪ? ಶಮಿನಿ ಪೀರ್ ಅಂತ ಹೇಳಿ ಅವ ನಡು ಬಂದ. ಹೌದು ಹೌದಿಲ್ಲ? ನಡು ಬಂದ್ ಹೇಳ್ದ ಇಬ್ರು ಜಗಳ ಆಡಬೇಡ್ರಿ. ಹೌದು. ಇಲ್ಲೊಂದು ಧರ್ಮದ ನ್ಯಾಯ ಮಾಡ್ತೀನಿ. ಹೌದು. ಏನ್ ಮಾಡ್ತೀನಿ? ಹೌದು. 7 ಬಾಗಲ ಅಚ್ಚಕ ಕಂಬಳಿ ಇಡ್ತೀನಿ. ಹೌದಪ್ಪ. ಯಾವ ಒದರ್ತೀರಿ ಒದರ್ರಿ. ಯಾವನ ಮಾತಿಗೆ ಕಂಬಳಿ ಬರ್ತೈತಲ್ಲ ಅವನ ಕಂಬಳಿ ತಲೆ ನ್ಯಾಯ ಮಾಡ್ದ. ಹೌದಪ್ಪ. ಹೌದಾ? ನೋಡು ಅವಧೂರ್ ಸಿದ್ಧ ಬೇಕಾದ ಒದರಿ ಸೋತ್ ಬಂದ. ಹೌದಪ್ಪ. ನಮ್ಮ ಅಪ್ಪ ಕೊಟ್ಟಿದ ಕರೆ ನಿತ್ತಂದ್ರ ನನ್ನ ಭಕ್ತಿಗೆ ಬರ್ಬೇಕು ಕಂಬಳಿ ಇತ್ತು ಒದರದಾಗ 7 ಬಾಗಲ ಮುರಿದ ಕಂಬಳಿ ಬಂದತಿ. ಹೌದಪ್ಪ. ಹೌದಾ? ಇದು ಕಂಬಳಿ ಪವಾಡ. ಪವರ್ ಅಲ್ಲಿ ಪವಾಡ. ಅವ್ರು ಹೇಳ್ತಾರ ಪವರ್ ಅತ್ತ. ಪವರ್ ಅಲ್ಲ 3 ಒಳಗೆ ಟವರ್ ಅದು ಶಬ್ದ ಹೆಂಗ ಬಳಸ್ಯಾರ ಪವರ್ ಅತ್ತ. ಈಗ ಸದ್ಯಕ್ಕೆ ಇಲ್ಲಿ ಅವ್ರು ಬಹಳ ಮಂದಿ ನೋಡಿರ್ಬೇಕು. ಇದೇ ಹುಕ್ಕೇರಿ ತಾಲೂಕದೊಳಗೆ ಕೃಷ್ಣ ನದಿಯೊಳಗೆ ಬೀರ್ಲಿಂಗೇಶ್ವರ ಗುಡಿ ಐತಿ. ಐತಿರ್ಲ ನೀರಿನೊಳಗೆ ಪೂರಾ ಬೀರ್ಲಿಂಗೇಶ್ವರ ಗುಡಿ ಮುಳುಗ್ತೈತಿ. ಹೌದು. ಖರೆ ಗದ್ದಿಗೆ ಮೇಲೆ ಕಂಬಳಿ ತೊಯ್ದ್ರಿ ಹಂಗಿಲ್ಲ. ಇದು ಬೀರಪ್ಪನ ಪವಾಡ. ಪವಾಡ ಹೋಗಿ ನೋಡಿದ್ರೆ ಕಂಬಳಿ ಒಣಗ ಇರ್ತೈತಿ. ಹೌದಪ್ಪ. ಹೌದಾ? ಖರೆ ಗುಡಿ ಎಲ್ಲ ನೀರ್ ತುಂಬಿಕೊಂಡಿರ್ತೈತಿ ಅಲ್ಲಿ. ಎಂತ ವಿಷಯ ಬೆಳೆಸ್ರಿ ಅದಕ್ಕ. ಹೌದಾ? ನಿಮ್ಗ ವಿಷಯನೇ ಗೊತ್ತಾಗಿಲ್ಲ. ಏನಿಟ್ಟಾರ ಅಂದ ಕೂಡಲೇ ಕ್ಯಾಮಿ ಹಾಕೊಂಡವ್ರನ್ನ ಹೇಳಾಕ್ತಿರಿ ಹೊರತಾಗ ಕ್ಯಾಮಿದಿಂದ ಆಗೈತಿ ಏನ್ ಹೇಳ್ರಿ? ಕ್ಯಾಮಿ ಹಾಕೊಂಡವ್ರು ಬಹಳ ಮಂದಿ ಅದಾರ, ಬಹಳ ಮಂದಿ ದಂಡ ಕೊಟ್ಟವ್ರು ಅದಾರ. ಅವ್ರದ್ದು ಹೇಳು ಕೊಳಮಿ ಇಲ್ಲಿ. ಹೌದು. ಈಗ ಸದಾ ಅರ್ಧ ಮಂದಿ ಸಂಸಾರ ಮಾಡಿದವ್ರು ಕ್ಯಾಮಿ ಹಾಕ್ಯಾರ, ಕಂಡಪಟ್ಟಿ ಹಾಕ್ಯಾರಲ್ಲ. ಸಾಕಾಗಿ ಹಾಕ್ಯಾರ. ಅದಾರ ಇಲ್ರಿ? ಹೌದು ಅದಾರಲ್ಲ. ಅದು ಎಷ್ಟು ಉದಾಹರಣೆಗಳದಾವ್ ನೋಡಿಲಿ. ಸಂಸಾರ ಸಾಕತ್ತ ಹಾಕೊಂಡಾರ ಎಷ್ಟೋ ಮಂದಿ. ನಾ ಇದನ್ನ ಎದಕ್ಕೆ ಇಟ್ಟಿನಿ? ಕ್ಯಾಮಿ ಶ್ರೇಷ್ಠ ಕಂಬಳಿ ಶ್ರೇಷ್ಠ ಬೇಕಟ್ಲ ಇಟ್ಟಿನಿ ನಾನು. ಎಲ್ಲಿದ ವಿಷಯ ನಡೆದಿಲ್ಲ. ಹೌದಾ? ನಾ ಏನ್ ಕೇಳ್ತೀನಿ ನೀವು ಮುಂದಿನ ಸಂದಿಗೆ ಹೇಳ್ರಿ. ಕ್ಯಾಮಿ ಹಾಕಿ ಸಂಸಾರ ಮಾಡಬೇಕು, ಸಂಸಾರ ಮಾಡಿ ಕ್ಯಾಮಿ ಹಾಕ್ಬೇಕು.
ಇಟ್ಟ ವಿಚಾರ ಮಾಡಿ ಎಲ್ಲಾ ಮುಗಿಸಿ ಹಾಕ್ಬೇಕದನ್ನ. ನಿಮಗೆ ಕೇಳ್ತೀನಿ ನಾನು. ನಮ್ಮಪ್ಪ ಮುತ್ಯ ಅಮೋಗಿಸಿದ್ದ ಕೈಲಾಸದೊಳಗೆ ಸಾಧು ಅಮ್ಮೋಗಿ, ಹೌದಾ? ಯೋಗಿ ಅಮ್ಮೋಗಿ ಅಲ್ಲಿ ಕ್ಯಾವಿ ದರ್ಶನ, ಹಾ ಕ್ಯಾವಿ ಧರಿಸಿ ಸಾಧುವನ್ನಾಗಿ ಅಲ್ಲಿ ಗುರುವಿನ ಆಜ್ಞಾನ ಪಡ್ಕೊಂಡು ಸೃಷ್ಟಿ ನಿರ್ಮಾಣ ಮಾಡೋಗೋಸ್ಕರ, ಇಲ್ಲಿ ಮಾನವರು ಉದ್ಧಾರ ಮಾಡೋಗೋಸ್ಕರ ಗುರು ಹೇಳಿದ ಪ್ರಕಾರ, ಅಲ್ಲಿ ಮಾತು ಕೊಟ್ಟ ಪ್ರಕಾರ ಹೌದು ಕ್ಯಾವಿ ಹಾಕಿದ ಬಂದ ಮದುವೆ ಆದ. ಅಟ್ ಇವ್ರು ಎಲ್ಲಾ ಅಮೋಗಿಸಿದ ಸಂಪ್ರದಾಯ ಇವ್ರು ಏನ್ ಮಾಡ್ತಾರ, ಮೊದಲ ಮದುವೆಯಾಗಿ ನಂತರ ಕ್ಯಾವಿ ಹಾಕ್ತಾರ. ಮಾನಿ ನೋಡ್ರಿ, ಹೌದಾ? ಅವಣ ಸರ್ ಅದಾರಲ್ಲ, ಹೌದಾ? ನಾನ್ ವಾರ್ಗಿ ಮಕ್ಕಳದವ್ರಿಗೆ ಈ ಕ್ಯಾವಿ ಹಾಕ್ಯಾರಿ. ಹಾ ನಮಸ್ಕಾರ ರೀ. ಹಾ ಬಹಳ ಮಂದಿ ಎಲ್ಲರೂ ಹಿಂಗೆ ಅದಾರ. ಹೌದಾ? ನಾ ಏನು ನೀವು ಮುತ್ಯಾನ ತತ್ವ ಪಾಲಿಸ್ಕೊಂಡು ಹೊಂಟಿರಿ, ಹೌದಾ? ಏನ್ ನಿಮ್ ತತ್ವ ಬ್ಯಾರೆ ಆಯ್ತು? ಸುಮ್ ಚಂದ ಹಾಕಿರ ಹೇಳ್ರಿ ಮುಂದಿನ ಸಂದಿಗೆ. ಮುತ್ಯ ಏನ್ ಮಾಡ್ಯಾನ, ಆಹಾ. ಮದುವೆ ಹಾಕೋಕ್ಕಿಂತ ಮೊದಲ ಕ್ಯಾವಿ ಹಾಕ್ಯಾನ, ಮದುವೆ ಆಗ್ಯಾನ. ಅವನ್ ಬರೋಬರ್ ಐತಿ. ನೀವ್ ಏನ್ ಮಾಡ್ತೀರಿ, ಮೊದಲ ಮದುವೆ ಆಗ್ತೀರಿ, ನಂತರ ಕ್ಯಾವಿ ಹಾಕ್ತೀರಿ. ಯಾಕೆ ಬ್ಯಾಟ್ರಿ ಚಾರ್ಜ್ ಎಲ್ಲ ಹಾಕ್ತೀರಿ ಅನ್ನೋದು ನನಗ್ ಸಂಶಯ ಬರ್ತದೆ. ಓಹೋ ಕುದುರ್ ಪಿಂಡ ಕಾಣತ್ತೀರ ನೀವು? ಹಾ. ನನಗ್ ಗೊತ್ತಿಲ್ಲಪ್ಪ ಇದು. ಮಣ್ಣ ನಮ್ಮ ಊರಾಗ ಒಟ್ಟ ಹೆಣ್ಣ ಕೊಡ್ಲಿ ನಾವು ಈಗ ಹಾಕೊಂಡ ನಾವು. ಹಾ ಇಲ್ಲೂ ಅವದಾನ. ಅದಕ್ಕ ಹೌದು ಸರ ಮುಂದಿನ ಸದ್ಯಕ್ಕೆ ನಿಮ್ಮನ್ನ ನಾ ಏನ್ ಹೇಳ್ತೀನಿಪ್ಪ ಅಂದ್ರ, ಹೌದಾ? ಕ್ಯಾವಿ ಹಾಕಿದವ್ರ ಬಗ್ಗೆ ಬೆಳ್ಸಾಕ್ ಹೋಗ್ಬ್ಯಾಡ್ರಿ. ಹೌದಾ? ಕ್ಯಾವಿ ಏನ್ ಮಾಡ್ಯದ ಅದನ್ನ ಬೆಳೆಸ್ರಿ. ಅದ್ರ ಪವಾಡ ಹೇಳ್ರಿ. ನಾ ಇಲ್ಲಿ ಕಂಬಳಿ ಹೊತ್ತವ್ರ ಬಗ್ಗೆ ಬೆಳೆಸಿಲ್ಲ, ಆಹಾ ಕಂಬಳಿ ಏನ್ ಮಾಡ್ಯದಲ್ಲ ಅದನ್ನ ಬೆಳೆಸಿರಿ. ಹೌದು ಕಂಬಳಿದಿಂದ ಆಗಿರ್ಬೇಕು ಪವಾಡ. ಕಂಬಳಿ ಹಂಗ ಪ್ರಸಾದ್ ಗಂಟೆ ಹೊತ್ಕೊಂಡು ಬಂತು, ಕಂಬಳಿ ಹಂಗ ಮಾಲಿಂಗರಾಯನ್ ಹೊತ್ಕೊಂಡು ಹೋಯ್ತು, ಕಂಬಳಿ ಹಂಗ ಏಳು ಬಾಗಲು ಮುರಿದು ಬರ್ತಲ್ಲ, ಹಂಗ ಕ್ಯಾವಿ ಏನ್ ಮಾಡೈತಿ. ಹಾ ಹಾ ಬೇಕಲ್ಲ ಇದನ್ನ ಮುಂದಿನ ಸಂದಿಗೆ ಹೇಳ್ರಿ. ಹೌದಾ? ಬಾಳೇನೋ ಮಾತಾಡ್ಲಾರ್ದೆ ಹೌದಾ? ಯಥಾ ಪ್ರಕಾರ ಚಾಲವನ್ನ ಹಾಡಿ ಮುಂದೆ ನಮ್ಮ ಸರ್ಜರಿ ಕಲಾವಿದರಿಗೆ ಚಾನ್ಸ್ ಹೋಗುತ್ತೆ. ತಾವೆಲ್ಲರೂ ಶಾಂತ ರೀತಿಯಿಂದ ಆಲಿಸಿರುತ್ತಾರೆ. ಇನ್ನೊಮ್ಮೆ ನಮಸ್ಕಾರ ಸಲ್ಲಿಸಿ ಕ್ಯಾಲಿ ಪ್ರಾರಂಭ ಮಾಡಿ. ಓಕೆ ಓಕೆ ಓಕೆ.